ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಮಗಳದ್ದು ನಾಳೆ ನನ್ನ ಮಗಳು ಬರ್ತಡೆ. ಸೊ ಹಂಗಾಗಿ ಇವತ್ತು ಏನೆಲ್ಲ ಅವಳು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾಳೆ ಅಂತ ನೋಡೋಣ ಬನ್ನಿ. ನನಗೆ ನೋಡಿ ನಗು ಬರ್ತಾ ಇದೆ ಅವಳು ರೆಡಿ ಆಗ್ತಾ ಇರೋದು ನೋಡಿ. ನಾವೇನು ಅಷ್ಟು ಜೋರಾಗಿ ಏನು ಮಾಡ್ತಾ ಇಲ್ಲ ಬರ್ತಡೆ. ಸೊ ಆದರೂ ಅವಳ ಇಮ್ಯಾಜಿನೇಷನ್ ಏನು ಅಂದರೆ ತುಂಬ ಜೋರಾಗಿ ಮಾಡ್ತಾ ಇದ್ದೀವಿ ಅನ್ನೋ ಥರ ರೆಡಿ ಆಗ್ತಿದ್ದಾಳೆ. ಸೊ ಹಂಗೆ ಶಾಪಿಂಗ್ ಕೂಡ ಮಾಡ್ಕೊಂಬಂದಿದ್ವಿ, ಬಟ್ಟೆ ತೊಗೊಂಡ್ವಿ ಅವಳಿಗೆ. ಅದನ್ನು ಎಲ್ಲನೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ, ನೋಡಿ ಗೈಸ್. ಈಗ ನನಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಯಿತು. ಏನು ಗೊತ್ತಾ? ನಾಳೆ ನನ್ನ ಮಗಳು ಬರ್ತಡೇ. ಅದಕ್ಕೆ ಹೆಂಗೆ ರೆಡಿ ಆಗ್ತಾವಳು ನೋಡಿ. ಏನೇನೋ ಪೇಸ್ಟ್ ರೆಡಿ ಮಾಡಿಕೊಂಡು ಕೈಗೆ ಅಲ್ಲ ಟೀ ಶರ್ಟ್ ಬಿಚ್ಚಬೇಕು ತಾನೆ, ಅರಶಿನ ಎಲ್ಲ ಆದರೆ ಹೆಂಗೆ ಕಾಣುತ್ತೆ. ಪ್ಯಾಂಟ್ ಏನಕ್ಕೆ ಬಿತ್ತೀಯ? ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಆ ಟೀ ಶರ್ಟ್ ಹಾಳಾಗಲ್ವಾ ಸೊನ್ನ? ಹೋಗುತ್ತೆ ನಿನಗೆ. ತೊಳ್ಕೊಬರ ಕೈ ತೆಗೆದ್ಬಿಟ್ಟು ಹಚ್ಕೊ. ತೊಳ್ಕೊಬರಾಗೆ ಕೈನ ಇನ್ನೂ ಇದ್ದಿಲ್ಲ. ಈಗ ಮತ್ತೆ ಹಂಗೆ ಇರೋ. ಆಮೇಲೆ ಟೀ ಶರ್ಟ್ ಬಿಚ್ಬಿಟ್ಟು ಕಾಲ್ಗೆ ಹಚ್ಕೊಂತ ಹಿಂಗೆ ಹಿಡ್ಕೊಂಡು ಕುತ್ಕೊ ಒಣಗೋರ್ಗು 10 ನಿಮಿಷ. ಓಡಾಡ್ಬೇಡ, ಮನೆ ತುಂಬ ಅಲ್ಲೆಲ್ಲ ಆಗಿದೆ ನೋಡು, ಪ್ಯಾಂಟ್ಗೆಲ್ಲ ಆಗಿದೆ. ಕುತ್ಕೋ ಸುಮ್ಮನೆ. ಹಾಳು ಮಾಡಿದ್ಲು ಚೆನ್ನಾಗಿರೋ ಬಟ್ಟೆನ. ನನಗೆ ಗೊತ್ತಿಲ್ವಾ ಅರಶಿನ ಹೋಗುತ್ತಾ ಇಲ್ವಾ ಅನ್ನೋದು. ಗೋಧಿ ಹಿಟ್ಟು, ರಾಗಿ ಹಿಟ್ಟು ಹಚ್ಕೊಬಿಡು. ಬರ್ತಡೆಗೆ ಈ ಥರ ಯಾರಾದರೂ ರೆಡಿ ಆಗೋದನ್ನ ನೋಡಿದ್ದೀರಾ ಗೈಸ್? ನೋಡಿ ಹೆಂಗೆ ರೆಡಿ ಆಗ್ತಾವಳೆ. ನಿನ್ನೆ ಬೇರೆ ಅವ್ರ ಅಪ್ಪ ಕರ್ಕೊಂಡೋಗಿ 4 ಜೊತೆ ಬಟ್ಟೆ ಕೊಡಿಸ್ಬಿಡ್ತು ಬರ್ತಡೆಗೆ. ಅದಕ್ಕೆ ಹಿಡಿಯೋಕ್ಕಾಗ್ತಾಯಿಲ್ಲ ಅವಳನ್ನ. ಹಿಂಗೆ ಆಡ್ತಾವಳು ನೋಡಿ. ಬರ್ಸೋಪ್ ಆರ್ಡ್ರ್ ಮಾಡ್ತೀನಿ. ನೀವೇನು ಹಾಕಿರೋ ಅತ್ತಲ್ಲ. ಗೈಸ್ ನಾನು ನೋಡೇ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡು ಮೇಡಮ್ಮು ರೆಡಿ ಮಾಡಿಕೊಂಡು ಪೇಸ್ಟ್ನ ಹಚ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋದು ಇಲ್ಲಿ. ಮನೆ ತುಂಬ ನುಗ್ಸ್ಕೊಂಡದ್ನೆಲ್ಲ. ಏನೂ ಆಗಲ್ಲ ನಿನಗೆಲ್ಲ ಗಲೀಜು ಮಾಡು ಮನೇನ. ಸುಮ್ಮ ಕುತ್ಕೊಳ್ಳೆ ಒಂದು ಹತ್ರ. ಫ್ಯಾನ್ ಹಾಕು, ಆರುತ್ತೆ. ಫ್ಯಾನ್ ಹಾಕು, ಫ್ಯಾನ್ ಹಾಕಿ. ಏನೇನು ಹಾಕಿದೀಯ ಅದಕ್ಕೆ? ಏನು ಹೇಳು, ನೆನಪಿರೋದನ್ನ ಹೇಳೋಗ್ಲಿ. ಲೆಮನ್ ಜ್ಯೂಸ್, ಕಾಫಿ ಪುಡಿ, ಟರ್ಮರಿಕ್ ಪೌಡರ್, ಬೇಸನ್. ಏನು ಬೇಸನ್ನು? ಕಡಲೆ ಹಿಟ್ಟು. ಅದಾದ್ಮೇಲೆ ಒಂದು ಸ್ವಲ್ಪ ಹನಿ, ಸ್ವಲ್ಪ ಮೊಸರು. ಕಲಿಬೇಕು ಈಗಿನ ಜನ್ರೇಷನ್ ಹುಡುಗಿರ್ನ. ನಿನ್ನ ವಯಸ್ಸಲ್ಲಿ ನಂಗೆ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಒಟ್ಟಿನಲ್ಲಿ ಏನು ಊಟ ಹಾಕ್ತಾರೆ, ತಿನ್ನು, ಆಟಾಡು, ಹೋಗಿ ಓದು, ಅಷ್ಟೇ. ಇಷ್ಟೇ ಈಗಿನ ಹುಡುಗಿರು ಗೈಸ್. ಈ ವಯಸ್ಸಿಗೆ ಎಲ್ಲ ಫೇಸ್ ಪ್ಯಾಕ್ ಅಂತೆ. ಅದು ನೋಡಿ ಕೈಗೆಲ್ಲ ಪ್ಯಾಕ್ ರೆಡಿ ಮಾಡ್ಕೊಂಡು ಹಾಕೊಂಡವಳೆ. ಬಿಡು ನೀನು, ನಿನ್ನ ಲೆವೆಲ್ಲೇ ಬೇರೆ. ಸೊ ನಾಳೆ ಬರ್ತಡೇ ಇದೆ. ಹೆಂಗೆ ರೆಡಿ ಆಗಿರ್ತಾಳೆ ತೋರಿಸ್ತೀನಿ. ನಾಳೆ ಬೇರೆ ನಮ್ಮ ಸ್ಕೂಲಲ್ಲಿ ನಾಳೆ ನಮ್ಮ ಸ್ಕೂಲಲ್ಲಿ SLC ಓದಿರೋರ್ದು ಫಂಕ್ಷನ್ ಇಟ್ಟಿದ್ದಾರೆ. ಅಂದರೆ ಎಲ್ಲ ಸೇರಿ ಒಂದು ಏನಂತಾರೆ ಗುರು ವಂದನ ಅಂತ ಮಾಡ್ತಾಯಿದ್ದಾರೆ ಎಲ್ಲರೂ ಸೇರಿ. ಅದರಲ್ಲಿ ನಾವು A ಸೆಕ್ಷನ್ B ಸೆಕ್ಷನಿಂದ ಒಂದು 130 ಮೆಂಬರ್ಸ್ ಇದ್ದಿದ್ದು. ಅಷ್ಟು ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಜನ ಬರ್ತಾರೆ ಏನು ಅಂತ ಕರೆದಿದ್ದಾರೆ. ಸೊ ಹೋಗಬೇಕು ನಾಳೆ. 20 ಇಯರ್ಸ್ ಮೇಲಾಗಿದೆ. ಸೊ ಹಂಗಾಗಿ ಮಾಡ್ತಾಯಿದ್ದಾರೆ. ಈಗ ಏನು ಅಂದರೆ ಎಲ್ಲರೂ ಬರೋ ಡೌಟು ಅಂತ ಇದ್ದಾರೆ. ಎಲ್ಲರೂ ಸಿಕ್ಕಿಲ್ಲ ಕಾಂಟ್ಯಾಕ್ಟಿಗೆ. ಮತ್ತು ಒಂದು ಸ್ವಲ್ಪ ಏನೋ ಒಂದು ಏನು ಮಾತುಕತೆ ಎಲ್ಲ ಮಾಡಿಕೊಂಡು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸೇರಿ ಮಾಡ್ತಿದ್ದಾರೆ. ಎಲ್ಲ ಮೆರೂನ್ ಮತ್ತು ಪರ್ಪಲ್ ಕಲರ್ ಸ್ಯಾರಿನ ಹಾಕೊಬರೋಕೆ ಹೇಳಿದ್ದಾರೆ. ನನ್ನ ಹತ್ರ ಮೆರೂನ್ ಇದೆ, ಹಾಕ್ಕೊಂಡು ಹೋಗೋಣ ಅಂತ. ನಾನು ಇಲ್ಲಿಂದ ಹೋಗಬೇಕು. ಹೋಗೋಕ್ಕೆ 1.5 hour ಬೇಕು ನನಗೆ. 9:30ಗೆ ಸ್ಟಾರ್ಟ್ ಆಗುತ್ತಂತೆ. ನಾನು ಹೋಗೋಷ್ಟರಲ್ಲಿ ಏನಿದ್ರೆ 11:30 12 o'clock ಆಗೇ ಆಗುತ್ತೆ. ಎದ್ದು ಎಲ್ಲ ರೆಡಿ ಮಾಡಿಕೊಂಡು, ಇವಳಿಗೆ ಬರ್ತಡೇ ಬೇರೆ ಇದೆಯಲ್ಲ, ಸೊ ಸ್ವಲ್ಪ ಲೇಟ್ ಆಗುತ್ತೆ. ಮುಗಿಯೋ ಟೈಮ್ಗಾದ್ರೂ ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ.
ನಮ್ಮ ಅಕ್ಕ ಬೇಗ ಬಾ ಅಂದ್ಲು. ಅವಳು ಅಲ್ಲೇ ಇರೋದ್ರಿಂದ ಸ್ವಲ್ಪ ಬೇಗ ಹೋಗ್ತಾಳೆ. ಹೋಗೋಣ. ಅಲ್ಲಿ ಹೋಗಿ ನಾನೇನು ಯಾವುದಕ್ಕೂ ಒಂದು ಭಾಷಣಕ್ಕಾಗಲಿ ಒಂದು ಡ್ಯಾನ್ಸ್ಗಾಗಲಿ ಏನಕ್ಕೂ ಸೇರ್ಕೊಂಡಿಲ್ಲ. ಎಲ್ಲರೂ ಮಾಡ್ತಾಯಿದ್ದಾರಂತೆ. ಸೊ ನಾನೇನಕ್ಕೂ ಸೇರಿಲ್ಲ. ಇವಳ್ದು ಬರ್ತಡೇ ಇಲ್ಲ ಅಂದಿದ್ರೆ ಇನ್ನೂ ಬೇಗ ಹೋಗ್ಬೋದಿತ್ತು. ಇವಳನ್ನೂ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಸ್ವಲ್ಪ ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಕೂಡ ಗಿಫ್ಟ್ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ ಅದಕ್ಕೆ. ಅಯ್ಯೋ, ಯಾರಿಗೆ? ನನಗೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಸ್ಕೂಲಲ್ಲಿ ಹೇಗಿರುತ್ತೆ, ನಾನು ಓದಿದ ಸ್ಕೂಲ್ ಹೇಗಿದೆ ಅಂದರೆ ನಾನೊಂದು 5th ಹಳ್ಳೀಲಿ ಓದಿದ್ದು, 6th ಇಲ್ಲಿ ಬೆಂಗಳೂರು ಸಿಟಿಲೇ ಓದಿದ್ದು. 1, 2 1ನೇ ಕ್ಲಾಸ್ 2ನೇ ಕ್ಲಾಸು ಹಳ್ಳೀಲಿ ಓದಿದ್ದು. 3, 4ನೇ ಕ್ಲಾಸ್ ಅರ್ಧ ಇಲ್ಲಿ ಅನಾಥಾಶ್ರಮಕ್ಕೆ ಹಾಕಿದ್ರು ನಮ್ಮಪ್ಪ. ಅಮ್ಮ ಇಲ್ಲ ಅಂತೇಳಿ ಹಾಕಿದ್ರು. ಅವಾಗ ಅಷ್ಟು ಕಷ್ಟ ಇತ್ತು. ಅದಾದಮೇಲೆ ನನಗೆ ಯಾಕೋ ಅಲ್ಲಿ ಹೆಲ್ತ್ ಸರಿ ಹೋಗಲಿಲ್ಲ ಅಂತ ನಮ್ಮ ಅಜ್ಜಿ ವಾಪಸ್ ಕರ್ಕೊಂಬಂದು ಬಿಡಿ ಅಂದರು ಅಂತ 4ನೇ ಕ್ಲಾಸ್ ಅರ್ಧ ಓದಿದ್ದೆ ಅಷ್ಟೇ. ಅರ್ಧಕ್ಕೆ ಬಿಡಿಸ್ಕೊಂಡು ಅವಾಗ ಹಂಗೆಲ್ಲ ಕೊಡೋರು TCನ. ಸೊ ಹಂಗಾಗಿ ಆವಾಗಲೇ ಕರ್ಕೊಂಡು 4ನೇ ಕ್ಲಾಸ್ ಅರ್ಧ ವರ್ಷ ಇಲ್ಲಿ ಓದಿದ್ದೀನಿ, ಇನ್ನರ್ಧ ವರ್ಷ ಊರಲ್ಲಿ ಓದಿದ್ದೀನಿ. ಹಾಗೆ ಪಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ 5ನೇ ಕ್ಲಾಸು ಅಲ್ಲೇ ಓದಿದೆ. 6ರಿಂದ ಬೆಂಗಳೂರಿಗೆ ಕರ್ಕೊಂಬಂದು ಬೆಂಗಳೂರಲ್ಲೇ ಕಂಟಿನ್ಯೂ ಮಾಡಿದೆ. 6th SLCವರೆಗೂ ಒಂದೇ ಸ್ಕೂಲಲ್ಲಿ ಓದಿದ್ದು ಇಲ್ಲಿ ಬೆಂಗಳೂರಲ್ಲಿ. ಸೊ ಹಂಗಾಗಿ ಆ ಸ್ಕೂಲಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮ ಇದೆ. ಎಲ್ಲರೂ ಹೇಗೆ ಹಾಗೆ ಇದ್ದಾರಾ ಅಥವಾ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ತಾಯಿದ್ದಾರಾ, ಅದೇ ಫ್ರೆಂಡ್ಶಿಪ್ಪು ಬಾಂಡಿಂಗ್ ಇದೆಯಾ ನೋಡೋಣ. ನನಗೆ ಗೊತ್ತಿಲ್ಲ, ಎಲ್ಲ ಚೇಂಜ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿರುತ್ತೆ ಏನು ಅನ್ನೋದು ನಾಳೆ ತೋರಿಸ್ತೀನಿ. ನೋಡಿ ನೀವು ಎಂಜಾಯ್ ಮಾಡಿ ಗೈಸ್. ಇಲ್ಲಿ ಮೇಡಮ್ ಇವಾಗ ಓಡಾಡ್ತಾಯಿದ್ದಾರೆ ಫ್ಯಾನ್ ಹಾಕ್ಕೊಂಡು ಒಣಗಲಿ ಅಂತ. ಮಗಳಿಗೆ ಕೊಡಿಸಿದ್ರಲ್ಲ ಬಟ್ಟೆ, ಹಂಗೆ ನನಗೂ ಕೊಡಿಸಿದ್ದಾರೆ. ಇದಂತೂ ತುಂಬ ಮಸ್ತಾಗಿದೆ, ಒಂಥರ ಯೂನಿಕ್ಕಾಗಿ ಒಂದು ಡೆನಿನಲ್ಲಿ ಇದು ಕೊಡಿಸಿದ್ದಾರೆ. ಪಾರ್ಟಿ ವೇರು, ಇದು ಚೂಡಿದಾರ್ ಟೈಪ್ ಇದೆ, ಚೆನ್ನಾಗಿದೆ. ಇದು ಒಂದು ಕಾಟನ್ನು ತುಂಬ ಚೆನ್ನಾಗಿದೆ ಇದಂತೂ. ಸೊ ನೆನ್ನೆ ತಂದಿದ್ದು ಹಂಗೆ ಇದೆ, ಓಪನೇ ಮಾಡಿಲ್ಲ. ಎಲ್ಲ ಕಾಸ್ಟ್ಲಿ ಇದು ಬಟ್ಟೆಗಳು, ಇದೆಲ್ಲನೂ ಕಾಸ್ಟ್ಲಿನೇ ಸ್ವಲ್ಪ. ನಾನು ಬೇಡ ಅಂದೆ, ಆದ್ರೂ ಶೋ ಆಫಲ್ಲಿ ಕೊಡಿಸಿದ್ರು. ಬಂದೆ ಆಚೆ ರೂಮಿಂದ, ಈಗ ಇನ್ನೊಂದು ಅವತಾರ ನೋಡ್ತಾಯಿದ್ದೀನಿ. ಓ ಮೈ ಗಾಡ್, ನನಗೆ 2 ಕಣ್ಣು ಸಾಕಾಗ್ತಾಯಿಲ್ಲ ಗೈಸ್ ನೋಡೋಕ್ಕೆ. ನೀವು ನೋಡಿಬಿಡಿ, ಇರೋ ಕರಿ ಮುಖಕ್ಕೆ ಎಷ್ಟು ಅವತಾರ ಮಾಡ್ತಾವಳೆ. ದೆವ್ವ ಥರ ಕಾಣಿಸ್ತಾ ಇದೆಯಾ? ಸೇಮ್ ದೆವ್ವ. ಈಗ ಕರ್ಕೊಂಬಂದಿದ್ದೀನಿ ಇವಳಿಗೆ ಕಟ್ಟಿಂಗ್ ಮಾಡ್ಸೋಕ್ಕೆ. ಮಾಡಾದ್ಮೇಲೆ ಹೇಗಿರುತ್ತೆ ತೋರಿಸ್ತೀನಿ. ನಾಳೆ ಬರ್ತಡೇ ಅವಳದು, ಅದಕ್ಕೆ ಮಾಡಿಸ್ಕೋಬೇಕು ಅಂತ ಬಂದಿದ್ದಾಳೆ. ನಿಂತ್ಕೋ ಸೊನ್ನ. ಈಗ ಹೆಂಗಿದೆ ನೋಡು, ಬೈ ಕಡೆ ನಿಂತಿದ್ದು ಗೈಸಿಗೆ. ಇಂಚೂರು ಮುಂದೆ ಹೋಗು, ಸ್ವಲ್ಪ ಮುಂದೆ ಹೋಗು. ಹೆಂಗಿದೆ ಈಗ ಏರ್ ಕಟ್ಟಿಂಗ್ ಆದಮೇಲೆ ಹೇಗೆ ಕಾಣಿಸ್ತಾಳೆ ನೋಡೋಣ. ತಿರುಗು ಫ್ರಂಟ್. 1 ವರ್ಷದಿಂದ ಕೇಳೋಳೆ, ಈಗ ಮಾಡಿಸ್ತಾಯಿದ್ವಿ. ಕರ್ಕೊಂಡು ಹೋದೆ ಅಲ್ಲಿ ಮನೆ ಹತ್ರ, ಬೇರೆ ಕಡೆ ಕರ್ಕೊಂಡು ಹೋದೆ ಈ ಸಲ. ಬಟ್ ಅಲ್ಲಿ ಕಟ್ಟಿಂಗ್ ಏನೋ ನಂಗೆ ಇಷ್ಟ ಆಯಿತು, ಓಕೆ. ಬಟ್ ಮೇಂಟೆನೆನ್ಸ್ ಇಲ್ಲ ಅಲ್ಲಿ, ಕ್ಲೀನ್ ಇಲ್ಲ, ಹೈಜೆನಿಕ್ ಇಲ್ಲ. ಬೆಕ್ಕು ನಾಯಿ ಮರಿ ಏನೇನೋ ಸಾಕೊಂಡ್ಬಿಟ್ಟಿದ್ದಾರೆ, ಅದೆಲ್ಲ ಸ್ಮೆಲ್ಲು ಒಂಥರ ನಂಗೆ ಮೊದಲೇ ಆಗಲ್ಲ. ಅದಿದ್ದು ಇನ್ನೂ ಓವರ್ ಜಾಸ್ತಿ ಸ್ಮೆಲ್ಲಿತ್ತು. ಒಂಥರ ನನಗೆ ಅದಕ್ಕೆ ತಲೆನೋವು ಬಂದಂಗೆ ಆಯ್ತು. ಎಷ್ಟೊತ್ತಿಗೆ ಆಚೆ ಬಂದುಬಿಡ್ತೀನೋ ಅನ್ನಿಸ್ತಿತ್ತು. ಬಟ್ ಕಟ್ಟಿಂಗ್ ಚೆನ್ನಾಗಿ ಮಾಡಿದ್ರು. ನನಗೆ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಒಂದೇ ರೀಸನ್ನು, ಕ್ಲೀನ್ ಇಲ್ಲ, ಹೈಜೆನಿಕ್ ಇಲ್ಲ ಅಂಥೇಳಿ. ಸೊ ಕಟ್ಟಿಂಗ್ ಓಕೆ ಅನ್ನಿಸ್ತು. ಈ ಥರ ಬಂದಿದೆ ಫೈನಲ್ಲು. ಏನೇ ಆದ್ರೂ ಅವರು ಮೇಂಟೈನ್ ಮಾಡಬೇಕು ಗೈಸ್. ಏನೇ ಒಂದು ಬಿಸ್ನೆಸ್ ಮಾಡಬೇಕು, ನೆಕ್ಸ್ಟ್ ಕಸ್ಟಮರ್ ಬರಬೇಕು ಅಂದರೆ ಅದನ್ನು ನೀಟಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಕಸ್ಟಮರ್ಸು ಬರ್ತಾರೆ. ಇಲ್ಲ ಅಂದರೆ ಯಾರೂ ಹೋಗೋಕ್ಕೆ ಒಂದು ಸಲ ನೋಡಿ ಇನ್ನೊಂದು ಸಲ ಹೋಗಲ್ಲ, ಯಾರು ಇಷ್ಟಪಡಲ್ಲ ಹೋಗೋಕ್ಕೆ. ಸೊ ಅದೊಂದು ಬಿಸ್ನೆಸ್ ಮಾಡೋರು ಮೈಂಡಲ್ಲಿ ಇಟ್ಕೋಬೇಕು. ಹೆಂಗಿದ್ರು ಬರ್ತಾರೆ ಅಂದ್ಕೊಳೋದು ತಪ್ಪು, ಅದು ಸುಳ್ಳು. ಯಾರೋ ಒಬ್ರು ಹಂಗೆ ಬರ್ಬೋದು ಅಷ್ಟೇ. ಎಲ್ಲರೂ ಈಗ ಈಗಿನ ಜನ್ರೇಷನಲ್ಲಿ ತುಂಬ ಕ್ಲೀನಾಗಿ ಇರಬೇಕು ಅನ್ನೋದು ನೋಡ್ತಾರೆ, ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಾರೆ. ಯಾರು ಸುಮ್ಮನೆ ಒಂದು ಬ್ಲ್ಯಾಂಕ್ ಮೈಂಡಲ್ಲಿ ಯಾರೂ ಹೋಗಲ್ಲ. ಒಂದು ಸಲ ಈಗ ನನಗೆ ಹೋಗಿ ಹಂಗೆ ಅನ್ನಿಸ್ತಾ ನನಗೆ ಇನ್ನೊಂದು ಸಲ ಹೋಗೋಕ್ಕೆ ಮನಸ್ಸೇ ಬರಲ್ಲ ಬಿಡಿ. ಅಲ್ಲಿಗೆ ಹೋಗಬೇಕು ಅಂತಲೇ ಮನ್ಸು ಬರಲ್ಲ. ಸೊ ನಮ್ಮ ಹಸ್ಬೆಂಡ್ ಬೇರೆ ಕಡೆ ಮಾಡಿಸೋರು, ಯಾವಾಗೂ ಕೆಲಸ ಬಿಟ್ಟು ಹೋಗೋರು ಅಲ್ಲಿರೋರು. ಯಾರೋ ಚೇಂಜ್ ಆಗ್ತಿದ್ರಲ್ಲ, ಸರಿ ನೋಡೋಣ ಈ ಸಲ ಬೇರೆ ಕಡೆ ಮಾಡಿಸಿ ಅಂತ ಬಂದೆ. ಅಲ್ಲಿ ನಮ್ಮ ಹಸ್ಬೆಂಡ್ ಮಾಡಿಸೋ ಹತ್ರ ತುಂಬ ಕ್ಲೀನು, ತುಂಬ ಚೆನ್ನಾಗಿದೆ.
ಸೊ ಇಲ್ಲಿ ನನಗೆ ಆ ಥರ ಅನ್ನಿಸ್ತು. ಅದಕ್ಕೆ ನನ್ನ ಮಗಳಿಗೆ ಹೇಳ್ತಾಯಿದ್ದೆ. ನನ್ನ ಮಗಳೇ ಹೇಳ್ಬಿಟ್ಲು, ಮಮ್ಮಿ ಇನ್ನೊಂದು ಸಲ ಅಲ್ಲಿಗೆ ಬೇಡ ಮಮ್ಮಿ ಹೋಗೋದು, ನನಗೆ ಆಗಲೇ ಇಲ್ಲ, ಸ್ಮೆಲ್ಲು ಸಿಕ್ಕಾಬಟ್ಟೆ ಅಲ್ಲಿ ಕುತ್ಕೊಳಕ್ಕಾಗಲ್ಲ. ಅವಳಿಗೆ ಪ್ರಾಣಿಗಳಂದರೆ ಇಷ್ಟ, ಅವಳೇ ಹಂಗೆ ಹೇಳ್ತಾ ಇದ್ಲು. ಸೊ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನನ್ನ ಮಗಳು ಮಲಗಿದಾಳೋ ಎದ್ದಿದ್ದಾಳೋ ಗೊತ್ತಿಲ್ಲ. ಮಲಗಿದ್ಲ, ಮಲಗವಳ. ಸ್ವರ್ಣ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ತಡೇ. ನಿನ್ನ ಕನಸೆಲ್ಲ ನನಸಾಗಲಿ, 100 ವರ್ಷ ಹಿಂಗೆ ಸುಖವಾಗಿ ಸಂತೋಷವಾಗಿ ಬಾಳು. ಅಯ್ಯೋ ಅಯ್ಯೋ, ಇರು 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 ಇರು. ಇದ ಎದ್ದೊಳೆ, ಎದ್ದ ಮೇಲೆ ಹ್ಯಾಪಿ ಬರ್ಡೇ. ಕಷ್ಟಪಟ್ಟು ಮಲಗಿದ್ದ. ನಾನೇ ಫಸ್ಟ್ ಚಾಕ್ಲೇಟ್ ಕೊಟ್ಟರೆ ನಿಮಗೆ. ನೋಡಿದ್ರಲ್ಲ ಗೈಸ್ ಹೇಗಿತ್ತು ಏನು ಇವತ್ತಿನ ದಿನ ಅಂತ. ಸೊ ಇದಾಗಿತ್ತು ಇವತ್ತಿನ ದಿನ. ನೋಡಿ ಹೆಂಗೆ ಕಟ್ ಮಾಡಿಸ್ಕೊಂಡಿದ್ದಾಳೆ, ಏರ್ ಕಟಿಂಗ್. ಎಷ್ಟು ಉದ್ದ ಇತ್ತು ಕೂದಲು, ಬೇಡ ಬೇಡ ಬೇಡ, ಎಷ್ಟು ಉದ್ದ ಇತ್ತು ಕೂದಲು. ಇಲ್ಲಿಗೆ ಬರ್ತಿತ್ತು. ಅದು ತೋರಿಸಿದ್ದೀನಿ ಬಿಡು, ನಾನು ಪಾರ್ಲರಲ್ಲಿ ಹಿಡ್ದಿರೋದು. ಸೊ ಈ ಥರ ಕಟಿಂಗ್ ಮಾಡಿಸ್ಕೊಂಡಿದ್ದಾಳೆ. ಸೊ ಈಗ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್, ಶೇರ್ ಕೂಡ ಮಾಡಿ ಗೈಸ್. ಥ್ಯಾಂಕ್ ಯು. Subscribe our channel.